ಡಿಕೆ ಶಿವಕುಮಾರ್ ಸಂಪುಟ ಸರ್ಕಸ್ನ ಜೊತೆಯಲ್ಲಿಯೇ ಸ್ಪೀಕರ್ಗೂ ಕೂಡ ತಲಾಶ್ ನಡೀತಾ ಇದೆ. ಹೊಸ ಸಂಪುಟಕ್ಕೆ ಖಾದರ್ ಅವರು, ಯುಟಿ ಖಾದರ್ ಅವರು ಹಾಲಿ ಸ್ಪೀಕರ್ ಏನಿದ್ದಾರೆ ಅವರು ಹೊಸ ಸಂಪುಟದಲ್ಲಿ ಸಚಿವರಾಗಿ ಸೇರೋದು ಬಹುತೇಕ ಕನ್ಫರ್ಮ್ ಆಗಿದೆ. ಹೀಗಾಗಿ ಅವರಿಂದ ತೆರವಾಗುವಂತಹ ಆ ಸ್ಪೀಕರ್ ಸ್ಥಾನಕ್ಕೆ ಹೊಸ ಸಭಾಧ್ಯಕ್ಷರು ಯಾರಾಗ್ತಾರೆ ಅನ್ನುವ ಚರ್ಚೆ ಆರಂಭ ಆಗಿದೆ. ಸ್ಪೀಕರ್ ಹುದ್ದೆಗೋಸ್ಕರ ಕಾಂಗ್ರೆಸ್ನ 3 ಹಿರಿಯ ಶಾಸಕರ ಹೆಸರು ಕೇಳಿ ಬರ್ತಾ ಇರುವಂಥದ್ದು, 3 ಹಿರಿಯ ಮಾಜಿ ಸಚಿವರ ಹೆಸರು ಕೇಳಿ ಬರ್ತಾ ಇದೆ. ಈ 3ರಲ್ಲಿ ಒಬ್ಬರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳನ್ನೇ ಸ್ಪೀಕರ್ ಆಗಿ ನೇಮಕ ಮಾಡುವ ಸಾಧ್ಯತೆಗಳು ಇರುವಂಥದ್ದು 3 ಹೆಸರು ಕೇಳಿ ಬರ್ತಾ ಇದೆ. ಆ 3ರಲ್ಲಿ ಒಬ್ಬರು ಸ್ಪೀಕರ್ ಆಗಿ ಆಯ್ಕೆಯಾಗುವ ಸಾಧ್ಯತೆಗಳಿದೆ. ಹಾಗಿದ್ರೆ ಆ 3 ನಾಯಕರು ಯಾರು? ಅದರ ಬಗ್ಗೆ ಕೂಡ ವಿಡಿಯೋ ವಾಲ್ನಲ್ಲಿ ಗಮನಿಸ್ತಾ ಹೋಗೋಣ. 3 ಹೆಸರುಗಳು ಕೇಳಿ ಬರ್ತಾ ಇರುವಂಥದ್ದು. ಈ 3ರಲ್ಲಿ ಸ್ಪೀಕರ್ ಯಾರಾಗ್ತಾರೆ, ಯಾರು ಹಿತವರು ಈ 3ರೊಳಗೆ ಅಂತೇಳಿ ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ತನ್ನಲ್ಲೇ ಚರ್ಚೆ ಮಾಡ್ತಾ ಇದೆ. ಹೈಕಮಾಂಡ್ ನಾಯಕರು ಚರ್ಚೆಯನ್ನು ಮಾಡ್ತಿದ್ದಾರೆ ಅಂತ ಮಾಹಿತಿ. ಒಂದು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮಾಜಿ ಗೃಹ ಸಚಿವರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನಿದ್ದಾರೆ ಅವರು ಮಾಜಿ ಗೃಹ ಸಚಿವರು. ಅಷ್ಟೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಅವರು ಅನುಭವವನ್ನು ಹೊಂದಿರುವಂತಹ ನಾಯಕರು. ಸುಮಾರು 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಸಿಎಂ ರೇಸ್ನಲ್ಲಿ ಸಿಎಂ ಬದಲಾವಣೆ ಅಂತೇಳಿ ಬಂದಾಗಲೆಲ್ಲ ಅವರ ಹೆಸರು ಮುಂಚೂಣಿಯಲ್ಲಿ ಇರ್ತಾ ಇತ್ತು. ಇದೀಗ ಹಾಲಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೊಸ ಸಂಪುಟ ಏನು ರಚನೆ ಆಗುತ್ತೆ, ಅದರಲ್ಲೂ ಕೂಡ ಪ್ರಮುಖ ಆಕಾಂಕ್ಷಿ, ಸಚಿವ ಸ್ಥಾನದ ಪ್ರಮುಖ ಹುದ್ದೆಯ ಆಕಾಂಕ್ಷಿ ಕೂಡ ಆಗಿರುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಸದ್ಯ ಮುಂಚೂಣಿಯಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ ವಿಧಾನಸಭೆಯ ಸ್ಪೀಕರ್ ಸ್ಥಾನಕ್ಕೆ. ಇನ್ನು 2ನೇ ಹೆಸರು ಎಚ್ ಕೆ ಪಾಟೀಲ್. ಇವರು ಕೂಡ ಅಷ್ಟೇ ಕಾಂಗ್ರೆಸ್ನಲ್ಲಿ ಹಿರಿಯ ರಾಜಕಾರಣಿ, ಅನುಭವಿ ರಾಜಕಾರಣಿ, ಸಚಿವರಾಗಿ ಹಲವು ಬಾರಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹಾಲಿ ಕೂಡ ಅವರು ಕಾನೂನು ವ್ಯವಹಾರಗಳ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಅನುಭವ ಇರುವಂತಹ ಅನುಭವಿ ರಾಜಕಾರಣಿ. ಅವರ ಹೆಸರು ಕೂಡ ಸ್ಪೀಕರ್ ಸ್ಥಾನಕ್ಕಾಗಿ ಮುಂಚೂಣಿಯಲ್ಲಿ ರೇಸ್ನಲ್ಲಿ ಇರುವಂಥದ್ದು. 3ನೇದು ಡಾಕ್ಟರ್ ಎಚ್ ಸಿ ಮಹದೇವಪ್ಪ. ಇವರು ಕೂಡ ಅಷ್ಟೇ ಸಾಕಷ್ಟು ಬಾರಿ ಸಚಿವರಾಗಿ ಅನುಭವವನ್ನು ಹೊಂದಿದ್ದಾರೆ, ಕಾರ್ಯನಿರ್ವಹಿಸಿದ್ದಾರೆ ಹಲವು ಬಾರಿ. ಅಷ್ಟೇ ಅಲ್ಲ, ಹಾಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇದ್ರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ. ಇದೀಗ ಡಿಕೆ ಶಿವಕುಮಾರ್ ಸಂಪುಟದಲ್ಲೂ ಕೂಡ ಪ್ರಮುಖ ಖಾತೆಯಿಂದ ಒಂದರ ನಿರೀಕ್ಷೆಯಲ್ಲಿದ್ದಾರೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ. ಹಾಗೆ ಎಚ್ ಕೆ ಪಾಟೀಲ್ ಅವರು ಕೂಡ ಪ್ರಮುಖ ಖಾತೆ ತಮಗೆ ಸಿಗಬಹುದು ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನುಭವಿ ಹಿರಿಯ ರಾಜಕಾರಣಿ. ಅವರು ಅಷ್ಟೇ ಪ್ರಮುಖವಾದಂತಹ ಖಾತೆಯೇ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಿಗಬಹುದು ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಅದೆಲ್ಲಕ್ಕೂ ಮೀರಿ ಅವರನ್ನ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆ ಮಾಡೋದಕ್ಕೆ ಈ 3ರನ್ನ ಆಯ್ಕೆ ಮಾಡಲಾಗ್ತಾ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.